ಆತ್ಮೀಯ H16 ನ್ಯೂಸ್ ಇರ್ತದೆ. ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ವಿಶೇಷವಾಗಿ ನಾವು ಈಗಾಗಲೇ ಆರಂಭ ಮಾಡಿದ್ದು ಒಂದು ಸ್ವಲ್ಪ ಬೆಳಗಾವಿ ರಾಜಕೀಯದ ಬಗ್ಗೆ, ಈಗ BDCC ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ. ಏನೇನು ಮಾಡಬೇಕು, ಏನೇನಿಲ್ಲ, ಅದಕ್ಕೇನು ಬೇಕು ಅನ್ನುವಂಥದ್ದು ಚರ್ಚೆ ಆಗ್ಯದ. ಈಗ ಸ್ವಲ್ಪ ಅದನ್ನು ಬದಿಗಿಟ್ಟ ಇನ್ನು ಹೊಸ ರಾಜಕೀಯ ಏನು ಸ್ಟಾರ್ಟ್ ಆಗಿರೋದು, ಈಗೆಲ್ಲ ಸ್ಟಾರ್ಟ್ ಮಾಡಿದ್ದಾಗ್ಯದ. ಒಂದು ಮಾತನ್ನು ಒಂದು ಕಡೆ ಇಂಟರ್ವ್ಯೂದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಇನ್ನು ಕಾಂಪ್ರಮೈಸ್ ಆಗ್ಬೋದು, ಪಾರ್ಟಿ ನಗಟ್ಟಿನಲ್ಲೇ ಪಾರ್ಟಿ ದೊಡ್ಡದು, ಕುಟುಂಬಲ್ಲೆಲ್ಲ ಸರ್ಕಾರದಲ್ಲಿ ಕುಟುಂಬದೇನೋ ಆಯಿತು ಆಗೋಯ್ತು ಅನ್ನುವಂಗೆ ಮಾತಾಡಿದ್ದಾರೆ. ಆದರೆ ಈ ಮಾತನ್ನು ಎಷ್ಟರ ಮಟ್ಟಿಗೆ ರಮೇಶ್ ಕತ್ತಿಯವರಾಗಿರ್ಬೋದು, ಸೌದಿಯವರಾಗಿರ್ಬೋದು ಗಂಭೀರವಾಗಿ ತಗೊಳ್ತಾರೆ ಅನ್ನುವಂಥದ್ದು. ಯಾಕಂದರೆ ಭಾಳಷ್ಟು ತೀವ್ರಾಗಿತ್ತು, ಅದು ಭಾಳ ವೈಯಕ್ತಿಕ ಮಟ್ಟಕ್ಕೆ ಹೋಗಿದ್ದು ಸಹಿತ ನಾವು ಈಗ ನೋಡಿದ್ದೀವಿ. ಅಷ್ಟು ದೂರ ಹೋಗಬಾರ್ದಾಗಿತ್ತು ಅಂತ ಇವತ್ತು ಅವ್ರಿಗೂ ಅನ್ನಿಸ್ತಾ ಇರ್ಬೋದು. ಅದೇನೂ ಇರಲಿ, ರಾಜಕೀಯ ನಿಂತ ನೀರಲ್ಲ ಅಂತ ಅವರು ಹೇಳುವಂಥ ಮಾತು. ಇದು ನಾವೇನು ಹೇಳ್ತಾ ಇಲ್ಲ, ಸ್ವತಃ ಇವರೆಲ್ಲರೂ ಮಾತಾಡೋದೇನೆ. ಸೌದಿಯವರಾಗಿರ್ಬೋದು, ಕತ್ತಿಯವರಾಗಿರ್ಬೋದು, ನಮ್ಮ ಇವರು ಸತೀಶ್ ಅವರಾಗಿರ್ಬೋದು, ಜೊತೆಗೆ ನಮ್ಮ ಬಾಲಚಂದ್ರ ಅವರಾಗಿರ್ಬೋದು, ಬೇಡ ನಮ್ಮ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಎಲ್ಲರೂ ರಾಜಕೀಯ ನಿಂತ ನೀರಲ್ಲ. ಇವತ್ತು ಮಿತ್ರ, ನಾಳೆ ಶತ್ರು, ನಾಳೆ ಶತ್ರು, ನಾಡಿದ ಮಿತ್ರ. ಆ ದಿಶೆಯಲ್ಲಿ ಹೊಸ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಈ ಸಲ ಸೌದಿಯವರಿಗೆ, ಯಾಕಂದರೆ ಈಗ ರೀಶಫಲ್ ಆಗ್ಲಿಕ್ಕತ್ತದ ಕ್ಯಾಬಿನೆಟ್ ಇದ್ದಿದ್ದು. ಈ ಸಲ ಬೆಳಗಾವಿಯಿಂದ ಸಪೋಸ್ ಸೌದಿಯವರಿಗೆ ಟಿಕೆಟ್ ಸಿಗದೇ ಹೋದರೆ ಏನಾಗಬಹುದು ಅನ್ನುವಂಥ ಚರ್ಚೆ ಇವತ್ತು ಜೋರು ಹಿಡಿತಾ ಇದೆ. ಯಾಕಂದ್ರೆ DCC ಬ್ಯಾಂಕ್ ಅಂತ ಮೋಸ್ಟ್ಲಿ ಪಕ್ಷದ ನೆಲೆಗಟ್ಟಲ್ಲಿ, ಇನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರದ ಕೆಲಸ ಏನಾಗೋದಪ್ಪ ಅಂತಂದ್ರೆ ಪಕ್ಷದ ನೆಲೆಗಟ್ಟಲ್ಲಿ ಆಯ್ಕೆ ಆಗುವಂಥದ್ದು. ಯಾಕಂದ್ರೆ 8 ಯಾರು BJPಗೆ 8, ಕಾಂಗ್ರೆಸ್ಗೆ 8 ಜನ ಬಂದಿದ್ದಾರೆ ಪಕ್ಷದ ನೆಲೆಯಿಂದ. ಈಗಂತೂ ಇಲ್ಲಿ ಹಿಂಸರಿದ್ರು ಜಾರಕಿಹೊಳಿ ಅವರಾತು, ಅದೇ ಕಾಲಕ್ಕೆ ನಮ್ಮ ಕತ್ತಿ ಮತ್ತು ಸೌದಿಯವ್ರ ಮನೆಗಳಾದವು, ಎಲ್ಲ ಹಿಂಸರಿದ್ರಿ. ಈಗ ಏನು ಮುಂದಂದ್ರೆ ಅಧ್ಯಕ್ಷ ಮಾಡ್ಕೊಳ್ಳೋದು ಸಾಧ್ಯಷ್ಟು ಮಟ್ಟಿಗೆ ಸಾಧ್ಯ ಆದಷ್ಟು ಇನ್ನು ವೈರತ್ವನ ಬಿಡ್ಕೊಂಡು ದೋಸ್ತಿ ಮಾಡ್ಕೊಳ್ಳೋಂಥ ಒಂದೇನೋ ಪ್ರಯತ್ನ ನಡೀಬಹುದು ಅಂತ ಒಂದು ತರ್ಕ ಮತ್ತು ನಡೆದವಂತೂ ಕೆಲವೊಂದಿಷ್ಟು ಜನ ಮಾತಾಡಿಕೊಡ್ತಾ ಇದ್ದಾರೆ. ಮಾತಾಡಿ ನೋಡಪ್ಪ, ಇಲ್ಲಿಂದ ರಾಜಕೀಯದಲ್ಲಿ ರೆಕ್ಕ ಪೊಕ್ಕ ಹಾರಾಟ ಗಿರಾಟ ಕಾಲ ಆಗಿಲ್ಲ ತಾನ ಬರ್ತಿರ್ತಾವೆ ಸೌದಿಗಳಿಗೆ. ಆ ನೆಲೆಯಲ್ಲಿ ಈಗ ಸೌದಿಯವ್ರಿಗೆ ಒಂದು ವೇಳೆ ಮಂತ್ರಿಗಿರಿ ಸಿಗಲಿಲ್ಲ, ಏನು ಮಾಡ್ಬೋದು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಅದು. ಸಿಗ್ತದೆ ಅನ್ನೋಂಥದ್ದು 99.9% ಅದು. ಸಿಗದೆ ಹೋದ್ರೆ ಕಾಂಗ್ರೆಸ್ನ ಉಳಿತಾರ. ಇದೇ ಕಾಲಕ್ಕೆ ಉತ್ತರ ಕರ್ನಾಟಕದಲ್ಲೇ ಒಂದಷ್ಟು ವೀಕ್ ಆಗ್ಯದ BJP, ಅದರಲ್ಲೂ ಬೆಳಗಾವಿಯಲ್ಲಿ ವೀಕ್ ಆಗ್ಯದ ಅಧಿಕಾರ ಹಿಡಿಯಲ್ಲ. ಈಗಾಗಲೇ ಹಿಂದೆ ರಮೇಶ್ ಜಾರಕಿಹೊಳಿ ಕೈಯಲ್ಲೇ ಕೊಟ್ಟು ವಿಧಾನಸಭಾ ಚುನಾವಣೆಯಲ್ಲೇ BJP ಒಂದಿಟ್ಟು ಹಿಂಬಡ್ತಿಯನ್ನು ಅನುಭವಿಸಿದೆ ಅನ್ನೋದು ಗೊತ್ತದ. ಅದಕ್ಕೆ ಇವತ್ತು ಹೊಸ ನಾಯಕರು ಹುಡುಕ್ತಾ ಇದ್ದಾರೆ ಸುದ್ದಿಗಳಿದ್ದಾವೆ. ಅದು ರಮೇಶ್ ಕತ್ತಿಯ ಮೂಲಕ. ರಮೇಶ್ ಕತ್ತಿಯಲ್ಲಿ ಚಬಾಕ್ ಚಾತುರ್ಯ ಅದ, ಒಂದು ಸ್ವಲ್ಪ ಯತ್ನಾಳರ ಬಾಯಿ ಬಡಕ್ತನ ಅದ, ಇಲ್ಲಂತಲ್ಲ. ಕೆಲವೊಂದಿಷ್ಟು ಏನೋ ಮಾರ್ಪಾಡು ಮಾಡಿಕೊಂಡ್ರೆ ಒಬ್ಬ ಒಳ್ಳೆಯ ನಾಯಕ ಅವರುಗಳಿದ್ದಾರೆ ಮತ್ತು ಸಂಘಟನಾಕಾರರಾಗ್ಬೋದು. ಮತ್ತು ಅದರಿಂದ ಅವರು ಉಮೇಶ್ ಕತ್ತಿ ಅವ್ರ ಹೆಸರದ ಆ ಭಾಗದಲ್ಲೇ. ಜೊತೆಗೆ ಸೌದಿಯವರಿಗೆ ಕಾಂಗ್ರೆಸ್ ಮಿನಿಸ್ಟರ್ಶಿಪ್ ಸಿಗಲಿಲ್ಲಪ್ಪ ಅಂದ್ರೆ ಅವರು BJPಗೆ ಹಾರಬಹುದಾ ಅಂಥೇಳಿ ಒಂದು ತರ್ಕದ. ಅದರ ಮುನ್ನೆಲೆ ಇಟ್ಕೊಂಡು ಮಾತಾಡಿರ್ಬೋದು ರಮೇಶ್ ಜಾರಕಿಹೊಳಿ ಅವರು. ನಮ್ಮ BJPಗೆ ಬಂದು ಒಳಗೆ ತೆಗೆದುಕೊಳ್ಳೋದಿಲ್ಲ, ಪೀಡೆ ಹೋಗೈತಿ ಅಂತ ಏನೋ ಮಾತಾಡಿದ್ರು ಅವರು. ಅದು ಈಗಾಗಲೇ ಅದಕ್ಕೆ ವಿರೋಧ ಬಂತು, ಏನಾಯ್ತು ನೋಡಿದ್ವಿ ನಾವು. ಅಂದ್ರೆ BJP ಎಲ್ಲರೂ ತೋರುವುದಿಲ್ಲ ಅನ್ನುವಂಥ ನಮ್ಮ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ಆದ್ರೆ ನಿಜವಾಗಿಯೂ ಇವತ್ತು BJP ಮನಸ್ಸಲ್ಲಿ ಏನು ಓಡ್ಲಿಕ್ಕತ್ತದ್ರಿ, ಅದನ್ನು ಗಮನಿಸ್ಬೇಕಾಗಿದೆ. ಯಾಕಪ್ಪ ಅಂತಂದ್ರೆ BJP ಇವತ್ತು ಕರ್ನಾಟಕದಲ್ಲಿ ಅಧಿಕಾರ ಕಳ್ಕೊಂಡದ. ಜೊತೆಗೆ ಇದ್ದಾರೆ, ಹೌದು MP ಗಳಿದ್ದಾರೆ ಸಾಕಷ್ಟು ಜನ, ಮತ್ತು ಜೊತೆಗೆ ಅಡ್ಡಿಲ್ಲ ಒಂದು 60 ಜನ ಇವತ್ತು MLAಗಳು ಇದ್ದಾರೆ. ಹೀಗಾಗಿ ಇದನ್ನು ನಾವು ಗೆಲುವಾಗಿ ಪರಿವರ್ತನೆ ಮಾಡ್ಕೋಬೇಕಾಗಿದೆ. ಅವ್ರಿಗೆ ಕರ್ನಾಟಕವನ್ನು ಗೆಲ್ಲಬೇಕಾಗಿದೆ. ಅದಕ್ಕೆ ಸೌದಿ ಏನಾದರೂ ಸಿಕ್ಕರಂದ್ರೆ ಅವ್ರಿಗೆ ದೊಡ್ಡ ಲಾಟ್ರಿ ಹೊಡೆದಂಗೆ. ಸೌದಿಯವರು ಮತ್ತು ಪ್ಲಸ್ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಕತ್ತಿಯವ್ರಿಗಂತ ಮೋಸ್ಟ್ಲಿ ಭಾಳಷ್ಟು ಏನೇನು ಮಾತಾಡ್ತಾ ಇದ್ದಾರೆ. ರಾಜ್ಯಸಭಾ ಸದಸ್ಯತ್ವ ಕೊಡಬೇಕು ಅವರಿಗೆ ಅಂತೇಳಿ. ಯಾಕಂದರೆ ಈಗ MP ಇಲ್ಲ, MLA ಇಲ್ಲ, ಅವ್ರ ಮಗ ಅಂತ MLA ಇದ್ದಾರೆ. ಹೀಗಾಗಿ ಅವ್ರಿಗೂ ಒಂದು ಕೊಡಬೇಕಪ್ಪ ಸ್ಥಾನ ಮಾಡಿಕೊಟ್ರೆ ಅವ್ರು ಒಳಗೆ ತೊಗೋಬೇಕು ಅನ್ನುವಂಥದ್ದು. ಅದು ಬಹಳ ಜೋರು ಚರ್ಚೆ ಮಾಡೋದು. ರಾಜ್ಯಸಭಾ ಸದಸ್ಯರು ಯಾರು ರಾಜ್ಯಸಭಾ ಈ ಸಂದರ್ಭದಲ್ಲಿ ಈರಣ್ಣ ಕಡಾಡಿಯವ್ರ ಹೆಸರು ಮುಂದೆ ಬರ್ತಾ ಇದೆ. ಯಾಕಂದ್ರೆ ಈಗಲೇ ಒಂದು ಟರ್ಮ್ ಮುಗಿಲಿಕ್ಕೆ ಬಂದದ್ದು, ಅವ್ರ ಸಮೀಪದಲ್ಲಿ ಮುಗೀತದ. ಆ ಸ್ಥಾನದಲ್ಲಿ ಈ ನಮ್ಮ ರಮೇಶ್ ಕತ್ತಿಯವರು BJP ಅವರು ತೊಗೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಹಾಗಾದ್ರೆ ಮುಂದೆ ಈರಣ್ಣ ಕಡಾಡಿಯವರಿಗೆ ಎಷ್ಟು ಸಂಘಟನೆ ಮಾಡಬೇಕಾಗಿದ್ದು ಅಷ್ಟು ಮಾಡಿಲ್ಲ ಅನ್ನುವಂಥ ಸಣ್ಣಪುಟ್ಟ ಆರೋಪಗಳು ಮಾಡ್ತಿರ್ತಾರೆ. ಅವ್ರು ನಾವು ಒಳ್ಳೆ ನಿಷ್ಠಾವಂತರು, ಕಾರ್ಯಕರ್ತರು, ಅದಕ್ಕೆ ಎರಡು ಮಾತಿಲ್ಲ ಯಾರದ್ದಾದ್ರು. ಹೌದು BJPಗರು, ಪಕ್ಕಾ BJPಗರು. ಅದು ಸಂಘಟನೆ ಮಾಡುವಲ್ಲಿ ಅವ್ರು ಯಾಕೋ ಏನು ವರ್ಕ್ ಆಗಲಿಲ್ಲ ಅನ್ನುವಂಥದ್ದು BJP ಒಳಗಿನ ಮಾತುಗಳು.
ಅದು ಎಷ್ಟರ ಮಟ್ಟಿಗೆ ಅದು ಪರಿಸ್ಥಿತಿ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಕತ್ತಿಯವರನ್ನ ರಾಜ್ಯಸಭಾ ಸದಸ್ಯರನ್ನು ಮಾಡಿಕೊಂಡು ಮುಂದುವರಿಬೇಕು ಅಂತ ಅಥವಾ ಉತ್ತರ ಕನ್ನಡದ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಅವರು ಒಂದು ವಿಚಾರ ಮಾಡ್ತಿದ್ದಾರೆ. ಹಾಗಾಗಿ ಈರಣ್ಣ ಕಡಾಡಿ ಅವ್ರಿಗೆ ಏನು ಮಾಡಬೇಕು ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಅದ. ಯಾಕಂದ್ರೆ ಈಗಾಗಲೇ ಈರಣ್ಣ ಕಡಾಡಿ ಅವ್ರಿಗೆ ಆಯಿತು, ಕತ್ತಿಯವ್ರಿಗೆ ಆಯಿತು, ಮೆಸೇಜ್ ಮುಟ್ಟಿರ್ಬೇಕಿಲ್ಲ ಅಂತಲ್ಲ. ಯಾಕೆಂದರೆ ರಾಜಕಾರಣದಲ್ಲಿ ಇರ್ತಾರೆ ದಿನನಿತ್ಯ ಚರ್ಚೆ ನಡೀತಾನೆ ಇರ್ತದೆ. ಆ ಸಂದರ್ಭದಲ್ಲೇ ಕತ್ತಿಯವರು ಈರಣ್ಣ ಕಡಾಡಿಯವರು ಸುಲಭ ಬಿಟ್ಟು ಕೊಡೋದಿಲ್ಲ. ಹಾಗಾದ್ರೆ ಏನಾಗ್ಬೋದು, ಒಂದು ಸಣ್ಣ ಗೆಸ್ ಏನಾಗ್ಬೋದು ಅಂದಾಗ ಸಹಜವಾಗಿ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವ್ರನ್ನ ಯಾವುದಾದ್ರೂ MLA ಕ್ಷೇತ್ರಕ್ಕೆ ನಿಲ್ಲಿಸ್ಬೋದಾ? ಅದರಲ್ಲೂ ಮುಖ್ಯವಾಗಿ ಮೂಡಲಗಿ ಏರಿಯಾದಲ್ಲ. ಯಾಕಂದ್ರೆ ಈಗಾಗಲೇ ರಾಜಕೀಯವಾಗಿ ತಿಕ್ಕಾಟಗಳು ಒಳಗಿದ್ದಾವ ಕತ್ತಿಯವರಿಗೆ ಮತ್ತು ಜಾರಕಿಹೊಳಿ ಕುಟುಂಬಕ್ಕೆ. ಅವ್ರದಿಂದವರು ಈಗ ನಾಳೆ ಇವ್ರ ಜಾಗ ಈರಣ್ಣ ಕಡಾಡಿ ಜಾಗಕ್ಕೆ MP ಆದ್ರಪ್ಪ ಅಂತಂದ್ರೆ ಇಲ್ಲೇ ಮೂಡಲಗಿಯಲ್ಲೇ ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ BJP ಟಿಕೆಟ್ ತಪ್ಪಿಸ್ಬೋದಾ ಅನ್ನುವಂಥ ಒಂದು ಸಣ್ಣ ಒಂದು ಊಹೆ. ಯಾಕೆಂತಂದ್ರೆ ರಾಜಕೀಯದಲ್ಲಿ ಏನು ಬೇಕಾದ ಆಗ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈಗಾಗಲೇ ಇಲ್ಲಂತೆ ಕರ್ನಾಟಕ ಆಯಿತು, ಬೆಳಗಾವಿ ಜಿಲ್ಲೆ ಅಂತ ಎಲ್ಲ ಕುಟುಂಬ ರಾಜಕಾರಣ. ಒಂದು ಕುಟುಂಬ ಇನ್ನೊಂದು ಕುಟುಂಬ ತುಳಿದಕ್ಕೋ ದೂರ ಸರಿಸೋದಕ್ಕೂ ಪ್ರಯತ್ನ ಇಲ್ಲಿವರೆಗೆ ಹೊಂದಾಣಿಕೆ ಇತ್ತು. ಈಗ ಹೊಂದಾಣಿಕೆ ಆಗ್ತದಲ್ಲೂ ಗೊತ್ತಿಲ್ಲ. ಬಟ್ ಇದು ಸಹಿತ ಆಗೋ ಸಾಧ್ಯತೆ ಇದ್ದಾವೆ. ಯಾಕಂದ್ರೆ ಕತ್ತಿ ಮತ್ತು ಜಾರಕಿಹೊಳಿ ಮಧ್ಯದಲ್ಲೇ ಭಾಳ ದೊಡ್ಡ ಭೀಕರವಾದಂಥ ಒಂದು ಕಂದಕ ಮೂಡಿದೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಆದರೆ ಅದು ಎಷ್ಟರ ಮಟ್ಟಿಗೆ ಕಂದಕದ ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡಬೇಕಾಗ್ಯದ. ಹೀಗಾಗಿ ಈರಣ್ಣ ಕಡಾಡಿ ಅವರಿಗೆ BJP ಟಿಕೆಟ್ ಕೊಡಿಸ್ಬೋದು ಅಲ್ಲೇ ಅನ್ನುವಂಥ ಒಂದು 2 ದಿನ ಬೇರೆ ಯಾವುದಾದ್ರು ಪೋಸ್ಟ್ ಕೊಡಿಸ್ಬೋದು. ಒಟ್ಟಿನಲ್ಲಿ ಒಂದು ತರ್ಕ ಈ ರೀತಿ ಅದ. ಯಾಕಂದ್ರೆ ಕತ್ತಿಯವ್ರಿಗೆ ಸಹಿತ ಸಂಘಟನೆಗೆ ಮತ್ತು ಪ್ರಾಮಾಣಿಕ ವ್ಯಕ್ತಿಗಳು ಬೇಕಾಗ್ತಾರೆ. BJPಯಲ್ಲಿ ಮತ್ತು BJPಗೆ ನಿಷ್ಠದಂಥ ವ್ಯಕ್ತಿ ಕಡಾಡಿ ಅವರು ಒಳ್ಳೆಯ ವಾಕ್ಚಾತುರ್ಯದ, ಅದರ ಜೊತೆಗೆ ಅವರು ತಮ್ಮ ವ್ಯಕ್ತಿತ್ವವನ್ನು ಇಲ್ಲಿವರೆಗೆ ಹೆಸರು ಕೆಡಿಸಿಕೊಂಡಿಲ್ಲ ಅನ್ನೋಂಥ ಒಂದು ಮಾತಿದೆ. ಹೀಗಾಗಿ ಏನೇನು ಆಗ್ಬೋದು ಮುಂದಿನ ದಿನದಲ್ಲಿ ಅನ್ನೋದು ಈ ಒಟ್ಟು ಮಾತ್ರ ದೊಡ್ಡ ಚರ್ಚೆ ಆಗ್ತಾಯಿದೆ. ಅದಕ್ಕಾಗಿ ಸೌದಿಯವರಿಗೆ ಕಾಂಗ್ರೆಸ್ ಹೆಚ್ಚು ಕಡಿಮೆ ಮಂತ್ರಿಗಿರಿ ಮಾಡಲೇಬೇಕಾದ ಸ್ಥಿತಿ ಅದ. ಅದರ ಇದಕ್ಕೆ ನಮ್ಮ ಸತೀಶ್ ಅವರು ವಿರೋಧ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಮಾತುಗಳಿದ್ದಾವೆ. ಆದರೆ ಇದು ಎಲ್ಲಿವರೆಗೆ ಸಾಧ್ಯ ಅನ್ನುವಂಥದ್ದು ಒಂದು ಭಾಳಷ್ಟು ವಿರೋಧ ಬಂತಪ್ಪ ಅಂತಂದ್ರೆ ಸೌದಿಯವರು BJPಗೆ ಹೋದ್ರೆ ಇಲ್ಲಿ ಏನಾಗ್ಬೋದು, ಬೆಳಗಾವಿ ಜಿಲ್ಲೆಯಲ್ಲೇ ಸೌದಿ ಜೊತೆ ಕತ್ತಿ, ಆನಂತರ ಏನಾದರೂ ಬಾಲಚಂದ್ರ ಜಾರಕಿಹೊಳಿ ಟಿಕೆಟ್ ತಪ್ಪಿದ್ರೆ ಆ ಜಾಗಕ್ಕೆ ಏನಾರು ಕಡಾಡಿದ್ದಾರೆ ಆ ಭಾಗದವ್ರನ್ನ ಇವೆಲ್ಲ ಕುಡ್ಕೊಂಡು ಹೊಸದು ಏನಾದರೂ ಸಮೀಕರಣ ಆಗ್ಬೋದಾ ಅನ್ನುವಂಥದ್ದು ಒಂದು ಸಣ್ಣ ತರ್ಕ. ಈ ತರ್ಕ ಹಿಂಗೆ ಆಗ್ಬೋದು, ಆಗದೇ ಇರ್ಬೋದು. ಆ ಮತ್ತು ಒಟ್ಟಾರೆಯಾಗಿ DCC ಬ್ಯಾಂಕಿನ ಚುನಾವಣೆಯ ನಂತರ ಅಧ್ಯಕ್ಷರ ಆಯ್ಕೆಯ ನಂತರ ಈ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ. ಈಗ ಪಕ್ಷ ಮುನ್ನೆಲೆಗೆ ಬರ್ತಾ ಇದೆ, ಕುಟುಂಬಗಳು ಹಿನ್ನೆಲೆ ಇದ್ದಾವೆ. ಬಟ್ ಇಲ್ಲಿ ಕುಟುಂಬಗಳೇ ಇದ್ದಾವೆ. ಆದರೆ ಯಾವ ಕುಟುಂಬ ತಮಗೆ ಎಷ್ಟು ಲಾಭ ಅನ್ನೋದನ್ನು ಇನ್ನು MLA ಮತ್ತು MP ಎಲೆಕ್ಷನ್ದಲ್ಲೇ ಮತ್ತು ರಾಜ್ಯಸಭಾ ಸದಸ್ಯತ್ವ ಈಗ ಮುಗಿಲಿಗೆ ಬಂದದ ಈರಣ್ಣ ಅವ್ರಿಗೆ ಕಂಟಿನ್ಯೂ ಮಾಡ್ತಾರೋ, ಈರಣ್ಣ ಕಡಾಡಿ ಅವ್ರಿಗೆ ಇಲ್ಲ ನಮ್ಮ ರಮೇಶ್ ಕತ್ತಿ ಅವ್ರಿಗೆ ಈ ರಾಜ್ಯಸಭಾ ಸದಸ್ಯತ್ವ ಕೊಡಿಸಿ ನಮ್ಮ ಜಾರಕಿಹೊಳಿ ಸಹೋದರ ಅದರಲ್ಲಿ ಮುಖ್ಯ ಬಾಲಚಂದ್ರ ಬುದ್ಧಿವಂತರಿದ್ದಾರೆ. ಮತ್ತು ಈಗ ಅವರು BJPಯಲ್ಲೂ ಒಳ್ಳೆಯ ಒಂದು ಸಂಬಂಧಗಳು ಇಟ್ಕೊಂಡಿದ್ದಾರೆ. ಮತ್ತು ಸ್ವತಃ ರಮೇಶ್ ಜಾರಕಿಹೊಳಿ ಅವರು ನಮ್ಮ ಅಮಿತ್ ಶಾ ಅವರಿಗೆ ತಾವು ಗೆಳತನನ್ನು ಬೆಳೆಸ್ಕೊಂಡು ಒಂದು ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದಾರೆ. ಹೀಗಾಗಿ ತಪ್ಪಲಿಕ್ಕಿಲ್ಲ. ಆದರೂ ರಾಜಕೀಯದ ಏನು ಬೇಕಾದ ಆಗ್ಬೋದು. ಯಾಕಂದ್ರೆ ಸೌದಿ ಮತ್ತು ಕತ್ತಿ ಜಾಯಿಂಟ್ ಆದಾಗ ಸಹಜವಾಗಿ ಮತ್ತಷ್ಟಿನ ಬಲ ಆಗ್ತದೆ. ಈಗಾಗಲೇ 8 ಈ DCC ಬ್ಯಾಂಕ್ನಲ್ಲಿ BJPಗರಿದ್ದಾರೆ, ಇನ್ನು 8 ಜನ ಕಾಂಗ್ರೆಸ್ಸಿಗರಿದ್ದಾರೆ, ಇನ್ನು 2 ಅಪೆಕ್ಸ್ ಬ್ಯಾಂಕ್ ಅನ್ನೋದು ಕಡೆ ಬರ್ತಾರೆ. ಅವು 2 ಆಯ್ತಪ್ಪ 10 ಆಗ್ತದೆ ಕಾಂಗ್ರೆಸ್ನ ಆಡಳಿತ ಮಾಡಿ. ಅದ್ರಾಗ ಲಿಂಗಾಯತರೊಬ್ಬರನ್ನ ಅದು ಜಾರಕಿಹೊಳಿ ಬೆಂಬಲಿಗರನ್ನ ಅಥವಾ ಇವ್ರಿಗೂ ಬೇಕಾದಂಥವ್ರು 2 ತರ ಮಧ್ಯೆ ಒಬ್ಬ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿ ಸೌದಿ ಮತ್ತು ಸತೀಶ್ ಅವ್ರಿಗೆ ಬೇಕಾದಂಥವ್ರನ್ನ ಅಥವಾ ಕತ್ತಿ ಮತ್ತು ಜಾರಕಿಹೊಳಿ ಇರಬೇಕಂತ ಒಬ್ಬ ವ್ಯಕ್ತಿಯನ್ನು ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿ ಒಂದು ಕಾಂಪ್ರಮೈಸ್ ಮೇಲೆ ಮುಗಿದು ಹೋಗಿಬಿಡುತ್ತದೆ. ಇದು ಇನ್ನು ಉಳಿದೇನಪ್ಪ ಮುಂದಿನ ರಾಜಕೀಯ ಏನು ಇವರು ಈಗ ನಾವು ಬೇಲಿ ಹಾಕಿಲ್ಲ ಅಂತ ಸತೀಶ್ ಹೇಳಿದಾರೆ, ನಾವು ಬೇಲಿ ತೆಗೆದ್ರು ಹೋಗ್ತೀವಿ ಅಂತ ನಮ್ಮ ಮತ್ತು ಕತ್ತಿಯವ್ರು ಮಾತಾಡಿದಾರೆ, ಅದಾಗ್ಬೋದಾ? ಅಥವಾ ಇಲ್ಲೇ ಸೌದಿಯವ್ರಿಗೆ ಮಿನಿಸ್ಟರ್ಶಿಪ್ ಮಾಡಲಿಕ್ಕೆ ಅಂದರೆ ಅವ್ರು BJPಗೆ ಹೋಗ್ಬೋದಾ? BJP ಹೋಗಿ ನಮ್ಮ ಕತ್ತಿ ಮತ್ತು ಸೌದಿಯವ್ರು ಕೂಡಿದ್ರೆ ಇನ್ನಷ್ಟು ಸ್ಟ್ರಾಂಗ್ ಆಗ್ಬೋದಾ? ಆನಂತರ ಅದು ಅದರ ಪರಿಣಾಮ ಮುಂಬರುವ ದಿನಗಳಲ್ಲೇ ಮೂಡೂರಿಗೆ ಒಂದು ಕ್ಷೇತ್ರದಲ್ಲಿ ಆಗ್ಬೋದಾ? ಯಾರಿಗೆ ಗೊತ್ತು, ಏನಾಗ್ತದೆ ಯಾರಿಗೆ ಗೊತ್ತಿಲ್ಲ, ಅದು ನೋಡ್ಬೇಕು ಅದನ್ನು. ಯಾಕಪ್ಪ ಅಂತಂದ್ರೆ ಈಗಾಗಲೇ MK ಮಾಡಿದ್ದು ಈ ಸಲ ಮಾರುತಿ ಅಷ್ಟಿಗೆ ಹೆಚ್ಚು ಒತ್ತು ಕೊಟ್ಟು ನಿಲ್ಲಿಸುವಂಥ ಕೆಲಸವನ್ನು
ಬಿ ಜೆ ಪಿಗರು ಮಾಡ್ತಾ ಇದ್ದಾರೆ. ಮತ್ತು ಕತ್ತಿಯವರು ಅವ್ರನ್ನ ಕರ್ಕೊಂಡು ಮೊನ್ನೆ ಎಲೆಕ್ಷನ್ದಲ್ಲಿ ಅಡ್ಡಾಡಿದ್ದಾರೆ. ಮೋಸ್ಟ್ಲಿ ಕತ್ತಿಯವರು ಸೌದಿಯವರು ಇವರು ಒಂದಾದ್ರಪ್ಪ ಅಂದ್ರೆ ಬಿ ಜೆ ಪಿನ ಸ್ಟ್ರಾಂಗ್ ಆಗ್ತದೆ. ಅಷ್ಟೇ ಅವ್ರು ಬಂದರೆ ಇನ್ನೂ ಅದು ನಮ್ಮ ಸತೀಶ್ ಜಾರಕಿಹೊಳಿ ಅವ್ರಿಗೆ ಸಹಿತ ಎಂ ರೆಡ್ಡಿ ಕಬ್ಬಿಣದ ಕಡಲೆ ಆಗ್ತದೆ ಅಂತಲೂ ತರ್ಕಗಳೆಲ್ಲ ಇವು. ಅದ್ರ ವಾಸ್ತವ ನೋಡಿ ಏನಾಗ್ತದೆ ಅಂತ ಹೇಳ್ತಾ ಇದು ಇವತ್ತಿನ ಬೆಳಗಾವಿಯ ರಾಜಕೀಯದ ಇಂದಿನ ಚಿತ್ರ. ನಾಳೆ ಮತ್ತೆ ಬದಲಾಗ್ಬೋದು, ಇದು ಸತ್ಯ ಅಂತಲ್ಲ. ರಾಜಕೀಯ ನಿಂತ ನೀರಲ್ಲ. ಇದು ಇವತ್ತಿನ ಚರ್ಚೆ. ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗಾರರಿಗೆ ವಂದನೆಗಳು.